ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನ ವರುಣ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ನಾವು ಸಂಪರ್ಕ ಮಾಡಿದ್ದೀವಿ. ಹೇಮಂತ್ ಸರ್ ಅವರು ನಮಗೆ ವರ್ಕೂಡದ ಶ್ರೀ ಕೃಷ್ಣಗೌಡ ಎಂಬುವರ ಸಂಪರ್ಕ ಕೊಟ್ಟರು. ಇವರು ಅದ್ಭುತವಾಗಿ ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು ಅಟ್ಟ ಮಾಡಿಕೊಂಡು ಅದ್ರ ಮೇಲ್ಗಡೆ ಆಡು ಸಾಕಾಣಿಕೆ ಮತ್ತು ಕೆಳಗಡೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ರದ್ದು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಒಳ್ಳೆ ಮಾಹಿತಿ ಸಿಗುತ್ತೆ ನಮ್ಮ ರೈತರಿಗೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ನಾವು ಇವತ್ತು ವರ್ಕೂಡ ಗ್ರಾಮದ ಶ್ರೀ ಕೃಷ್ಣಗೌಡ ಅವ್ರನ್ನ ಮಾತಾಡಿಸಿ ಇವ್ರು ಏನಕ್ಕೆ ಈ ರೀತಿಯ ಒಂದು ವೈಜ್ಞಾನಿಕ ಅಟ್ಟದ ಪದ್ಧತಿಯಲ್ಲಿ ಆಡು ಸಾಕಾಣಿಕೆ ಮಾಡೋಕ್ಕೆ ಬಂದರು. ಅದಲ್ಲದೆ ಇವ್ರು ಭಾಳ ಹಿರಿಯ ರೈತರು. ನಾವಿಲ್ಲಿ ಬಂದ ಇವ್ರನ್ನ ಮಾತಾಡಿಸಿದಾಗ ನಮ್ಗೆ ಗೊತ್ತಾಗಿದ್ದು ಇವ್ರು ಭಾಳ ಹಿರಿಯ ರೈತರು, ಭಾಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಕೃಷಿ ಅಂತ ಗೊತ್ತಾಯಿತು. ಹಳೆ ಕಾಲದಲ್ಲಿ ಈ ಆಡುಗಳನ್ನು ಎಲ್ಲ ಹೊರಗಡೆ ಬಿಟ್ಟು ಗುಡ್ಡಗಾಡದಲ್ಲೆಲ್ಲ ಮೈಸ್ಕೊಂಡು ಬರೋದಕ್ಕೂ ಈ ರೀತಿ ಅಟ್ಟದಲ್ಲಿ ಸಾಕೋದಕ್ಕೂ ಏನು ವ್ಯತ್ಯಾಸ ಆಗುತ್ತೆ, ಮತ್ತು ಈ ರೀತಿಯ ವೈಜ್ಞಾನಿಕ ಅಟ್ಟ ಮಾಡಬೇಕಾದ್ರೆ ಇವ್ರು ಏನೆಲ್ಲ ಮಾಡಿದ್ದಾರೆ, ಇದಕ್ಕೆ ಎಷ್ಟು ಖರ್ಚು ಬರುತ್ತೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಿಮಗೂ ಕೂಡ ಸ್ವಾಗತ ನಮ್ಮ ಫಾರಂ ಗಂಧಕ್ಕೆ. ಸರ್, ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿದ್ದೀವಿ ಸರ್. ಹೇಮಂತ್ ಸರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವು ಭಾಳ ಹಿರಿಯ ರೈತರು, ಬಹಳ ವರ್ಷಗಳಿಂದ ಸಾಕಷ್ಟು ಕೃಷಿಯಲ್ಲಿ ಅನುಭವ ಇದೆ. ಇವರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಮತ್ತು ಆಡು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ. ಅದು ಆಧುನಿಕ ಪದ್ಧತಿಯಲ್ಲಿ ಎಲ್ಲ ಸಿಸ್ಟಮೆಟಿಕ್ ಆಗಿ ಅಟ್ಟಣಿಕೆ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಹಿನ್ನೆಲೆ ಯಾವ ರೀತಿ ಸರ್? ನೀವು ಹೆಂಗೆ ಬೆಳೆದು ಬಂದಿದ್ದು, ಹೇಗೆ? ನಾವು ಹಿನ್ನೆಲೆ ಅಂತಂದರೆ ನಾವು ಸ್ಟಾರ್ಟಿಂಗಿಂದನೂ ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ವ್ಯವಸಾಯದಲ್ಲೇ ಬಂದಿದ್ದು ನಾವು. ಆಮೇಲೆ ನಾವು ನಮ್ಮಪ್ಪ ನಮ್ಮನ್ನ SLC ತನಕ ಓದಿಸಿದ್ರು. ಆಮೇಲೆ ಎಲ್ಲರೂ ಮಕ್ಕಳಿಗೆ ಭಾಗ ಕೊಡುವಂತೆ ನಾವು ಅಣ್ಣ ಮತ್ತು ಮೂರು ಜನಕ್ಕೂ ಭಾಗ ಕೊಟ್ಟರು. ಭಾಗ ಕೊಟ್ಟಾದ್ಮೇಲೆ ನಾವು ವ್ಯವಸಾಯನೇ ಮಾಡ್ತಾ ಇದ್ದೆ. ವ್ಯವಸಾಯದಲ್ಲಿ ಸ್ವಲ್ಪ ಕೈನೂ ಕೂಡ ಸುಟ್ಕೊಂಡೆ. ಆಮೇಲೆ ಮಧ್ಯವರ್ತಿಗಳು, ಸ್ನೇಹಿತರು ಸ್ವಲ್ಪ ಎಡವಣೆ ಸಾಲ ಸಿಗಾಕ್ಸ್ಬಿಟ್ಟು ನನ್ನ ಸ್ವಲ್ಪ ನೋಯಿಸ್ಬಿಟ್ರು. ಆವಾಗ ಇವ್ರ ಸವಾಸನೆ ಬೇಡ ಅಂಥೇಳಿ ನಾನು ತೋಟಕ್ಕೆ ಬಂದು ನನ್ನ ಮನೆ ಕಟ್ಕೊಂಡು ಇಲ್ಲೇ ಯಾರು ಕಟ್ಕೊಂಡೇನು ಏರ್ ಕಟ್ಕವಲ್ಲ ಉಳ್ಳ ಅಂತ ಅನ್ನುವಂಥ ನಾನು ನುಡಿಯಂತೆ ನಾನು ಈಗ ಅದನ್ನೆಲ್ಲ ಬಿಟ್ಬಿಟ್ಟು ಒಂದಷ್ಟು ಹೋರಾಟಕ್ಕೆ ಹೋಗ್ತೀನಿ. ಆಡು ಕುರಿ ಕೋಳಿ ಸಾಕೊಂಡು ಗಂಡ ಹೆಂಡತಿ ಮಕ್ಕಳೆಲ್ಲ ಹೈಟೆಕ್ಕಾಗಿ ಜೀವನ ಮಾಡ್ತಾ ಇದ್ದೀವಿ. ಹೌದು ಸರ್. ಈಗ ನಿಮ್ಗೆ ಹೆಂಗೆ ಅನ್ಸುತ್ತೆ ಇದು ಕೃಷಿ ಜೀವನ? ಯಾಕಂದ್ರೆ ಯೂಶುವಲಿ ಏನಾಗತ್ತಂದ್ರೆ ಜಾಸ್ತಿ ಇಲ್ಲ ಒಂದು ತೋಟ ಮಾಡ್ತಾರೆ, ಇಲ್ಲ ಸಮಗ್ರ ಕೃಷಿ ಪದ್ಧತಿಗೆ ಹೋಗ್ತಾರೆ. ನಿಮ್ದು ತೋಟನೂ ಇದೆ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರೆ, ಕುರಿ ಸಾಕಾಣಿಕೆ ಮಾಡ್ತಾ ಇದ್ರೆ, ಹೈನುಗಾರಿಕೆ ಮಾಡ್ತಾ ಇದ್ರೆ, ಇಷ್ಟೆಲ್ಲ ಮ್ಯಾನೇಜ್ ಆಗತ್ತಾ ಅಂತ? ಮ್ಯಾನೇಜ್ ಮಾಡ್ಬೋದು. ಆದರೆ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ತಾನೆದ್ದು ಗೇಯ್ಬೇಕು ಬಾನೆದ್ದು ಉಯ್ಬೇಕು ಅಂತೇಳಿ. ಅಂದ್ರೆ ನಾವು ಎದ್ದು ಗೇಯ್ಬೇಕು, ಮಳೆ ಮನಸ್ಪಟ್ಟು ಉಯ್ಬೇಕು. ಆವಾಗ ರೈತನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಫಸ್ಟ್ ರೈತರು ಆಳ್ ಕಟ್ಕೊಂಡು ಕೆಲಸ ಮಾಡೋದನ್ನ ಫಸ್ಟ್ ಬಿಡಬೇಕು. ಈಗಿಂದ ಇದ್ರಲ್ಲಂತೂ ಆಳಿಂದ ಆಳ್ ಕಟ್ಕೊಂಡು ಕೆಲಸ ಮಾಡ್ಸಕ್ ಆಗದೇ ಇಲ್ಲ. ಯಾಕೆಂದ್ರೆ ಒಂದು ಆಳಿಗೆ 800 ರೂಪಾಯಿ 900 ರೂಪಾಯಿ ಕೂಲಿ ಕೊಡ್ಬೇಕು ಇವತ್ತಿನ ದಿನ. ಅವ್ರಿಗೆ ಊಟ ಕೊಡ್ಬೇಕು, ಒಂದು 2 ಟೈಮ್ ಟೀ ಕೊಡ್ಬೇಕು, ಬೀಡಿ ಪೆಟ್ಟಿ ಕೊಡ್ಬೇಕು. ಇಷ್ಟೆಲ್ಲ ಕೊಟ್ಟರು ಕೂಡ ಈ ಒಂದು ಕೆಲಸವನ್ನ ಮಾಡ್ತಾ 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 ಅಣ್ಣ ಸ್ವಲ್ಪ ಹೋಗಿದ್ ಬರ್ತೇನೆ, ಅಣ್ಣ ಸ್ವಲ್ಪ ಹೋಗಿದ್ ಬರ್ತೇನೆ ಅಂತ ಅಂತಾರೆ. ಹೋಗೋರು ಅರ್ಧ ಗಂಟೆ ಆಯ್ತು, 1/4 ಗಂಟೆ ಆಯ್ತು, ಹೇಳ್ಲಿಕ್ಕಾಗಲ್ಲ. ಆಮೇಲೆ ಯಾಕೆ ಇಷ್ಟೊತ್ತಾಯ್ತು ಅಂತ ಬೈದ್ರೆ ನಾಳೆ ಕೆಲ್ಸಕ್ಕೆ ಬರಲ್ಲ. ಅದಕ್ಕೆ ಯಾರ್ ಕಟ್ಕೊಂಡೇನು ಏರ್ ಕಟ್ಕೋಬಲ್ಲ ಅವಳು ಅನ್ನೋ ಹಾಗೆ ನಮ್ ಕೆಲಸ ನಾವೇ ಮಾಡ್ಕೊಂಡ್ರೆ ಈಗ ಆಳಿಗೆ ಕೂಲಿ ಕೂಡ ತಪ್ಸುತ್ತೆ. ಈಗ ನಮ್ ಜನ ಎಷ್ಟೋ ಜನ ಜಿಮ್ಗೆ ಹೋಗ್ತಾರೆ. ಮೊದಲು ನಮ್ಮ ಹಳ್ಳಿಲಿ ಗಟ್ಟುಮುಟ್ಟಾಗಿರ್ತಾ ಇದ್ರು. 100 ವರ್ಷ 110 ವರ್ಷ 120 ವರ್ಷ ಬಾಳ್ತಾ ಇದ್ರು. ನಮ್ಮ ತಂದೆನೇ 95 ವರ್ಷ ಬಾಳ್ತಾ ಇದ್ರು. 95 ವರ್ಷ ನಮ್ಮ ತಂದೆ ಸತ್ತಾಗ ಸಾಯೋದೊಂದು 2-3 ದಿನ ಅಂತಾನು ಕೂಡ ವರ್ಕೂಡಿಂದ ಇಲ್ಲಿಗೆ 2 ಕಿಲೋಮೀಟರ್ ಆಗತ್ತೆ. ಸೈಕಲ್ ಹೊಡ್ಕೊಂಡು ಬರೋರು ಆ ವಯಸ್ಸಲ್ಲೇ ಸಾಯೋದು 2-3 ದಿನ ಅಂತ 95ನೇ ವರ್ಷದಲ್ಲಿ. ಇವತ್ತಿನ ದಿನ ನಾವು ಮಾಡಬಾರ್ದೆಲ್ಲ ಮಾಡ್ತೀವಿ, ಜಿಮ್ ಎಲ್ಲ ಮಾಡ್ತೀವಿ, ವರ್ಕೌಟ್ ಎಲ್ಲ ಮಾಡ್ತೀವಿ. 60-70 ವರ್ಷಕ್ಕೆ ಗೋತ, 60-70 ವರ್ಷಕ್ಕೆ ಸಾಯ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ ಜನ ಈ ಒಂದು
ಹಳ್ಳಿಯ ಊಟವನ್ನು ಮರಿತಾವ್ರೆ. ಪಿಜ್ಜಾ ಬರ್ಗರ್ ಅಂತೆ, ಗೋಬಿ ಅಂತೆ, ಪಾನಿಪುರಿ ಅಂತೆ, ಮಸಾಲ ಪುರಿ ಅಂತೆ. ಅದಕ್ಕೆ ಒತ್ತು ಕೊಡೋ ಮಟ್ಟಿಗೆ ನಾವು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ತರಕಾರಿ ತಿನ್ನಬೇಕು, ಸೊಪ್ಪು ತಿನ್ನಬೇಕು, ವಾರಕ್ಕೊಂದ್ಸರಿನೋ ಏನೋ ಚಿಕನ್ ಒಂದು ಮಟನ್ ತಿನ್ನಬೇಕು. ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದು ಇಲ್ಲವೇ ಇಲ್ಲ, ಬರೀ ಬಾಯಿ ರುಚಿ. ಯಾರು ಬಾಯಿ ರುಚಿ ತಿಂತಾನೋ ಅವನ ಆರೋಗ್ಯನ ಫಸ್ಟ್ ಕೆಡ್ಸ್ಕೊತಾನೆ. ಯಾವನು ಬಾಯಿಗೆ ಕಹಿ ಆಗಿರೋದು ಮನ್ಸಿಗೆ ರುಚಿ ಅಂತೆ. ಉದಾಹರಣೆಗೆ ಹಾಗಲಕಾಯಿ ತಿನ್ನಕ್ಕೆ ಭಾಳ ಕಹಿ, ತಿನ್ನಕ್ಕಾಗ ಅಯ್ಯಪ್ಪೋ ಹೆಂಗಪ್ಪ ತಿನ್ನೋದು ಅನ್ಸುತ್ತೆ. ಅದು ಆರೋಗ್ಯಕ್ಕೆ ಭಾಳ ಒಳ್ಳೇದು. BP, ಶುಗರು ಎಲ್ಲನೂ ಕಂಟ್ರೋಲ್ ಮಾಡುತ್ತೆ. ಆ ಥರದ ಫುಡ್ ತಿನ್ನಲ್ಲ ಇವತ್ತಿನ ದಿನ ಜನ. ನಿಮ್ದು ಎಷ್ಟು ಎಕರೆ ತೋಟ ಇದೆ ಸರ್? ಇಲ್ಲಿ ನಮ್ದು 1 ಎಕರೆ ಇದೆ. ಅಲ್ಲಿ ಕೆಳಗಡೆ ದೊಡ್ಡ ತೋಟ ಇದೆಯಲ್ಲ, ಅದು ಇದು ಎಲ್ಲ ಒಟ್ಟೆ ನಮ್ದು 1 ಎಕರೆ ಇದೆ. 1 ಎಕರೆಯಲ್ಲಿ ನಂಜನಗೂಡು ರಸಬಾಳೆ ಇದೆ, ತೆಂಗಿದೆ, ಆಮೇಲೆ ಸೀಬೆ ಇದೆ, ಸಪೋಟ ಇದೆ, ಕರಿಬೇವು ಇದೆ, ನುಗ್ಗೆ ಗಿಡ ಇದೆ, ಬೆಟ್ಟದ ನೆಲ್ಲಿಕಾಯಿ ಗಿಡ ಇದೆ. ಎಲ್ಲಾ ತರದ್ದು ಬೆಳ್ಕೊಂಡು ನಾವು ಈ ಒಂದು ಆಡು, ಕುರಿ, ಕೋಳಿ, ಹಸು ಸಾಕಾಣಿಕೆ ಮಾಡ್ತಾ ಇದೀವಿ. ಓಕೆ ಸರ್, ಇದು ಹೆಂಗೆ ನಿಮ್ಗೆ ಕಷ್ಟ ಅನ್ಸಲ್ವಾ ಸರ್? ಯಾಕಂದ್ರೆ ತೋಟನ ನಿರ್ವಹಣೆ ಮಾಡಬೇಕು, ಆಮೇಲೆ ಇಷ್ಟೊಂದು ಕುರಿ ಕೋಳಿ ಎಲ್ಲ ಸಾಕೊಂಡಿದ್ದೀರಾ, ಅದು ತುಂಬಾ ದೊಡ್ಡದಾಗೆ ಮಾಡಿದ್ದೀರಾ. ಕಷ್ಟಪಡದೆ ಯಾವುದಿದೆ? ಎಲ್ಲಕ್ಕೆ ಕಷ್ಟಪಡ್ಲೇಬೇಕು ಮನುಷ್ಯ. 6 ಗಂಟೆಗೆ ಎದ್ದ ತಕ್ಷಣ ನಾವು ಹಸುಗಳಿಗೆ ತಿಂಡಿ ಕೊಡ್ತೀವಿ, ಹಾಲು ಕರೆದು ಡೈರಿಗೆ ಹಾಕ್ತೀವಿ. ಡೈರಿಗೆ ಹಾಕ್ಬಿಟ್ಟು ಬಂದ ತಕ್ಷಣ ನನ್ನ ಮಗ ಅಟ್ಗೋಗಿ ದನಗಳನ್ನ ಕಟ್ಟಾಕ್ಬಿಟ್ಟು ಬರ್ತಾನೆ ಮೇಯಕ್ಕೆ, ಇಲ್ಲೇ ಪಕ್ಕ ತೋಟಗಳಲ್ಲಿ. ಆಮೇಲೆ ನಮ್ಮ ಮನೆಯವರು ನಾವೆಲ್ಲ ತಿಂಡಿ ಗಿಂಡಿ ಕಾಫಿ ಕುಡ್ಕೊಂಡು ಸುಮಾರು 9-9:30ವರೆಗೆ ಆಡುಗಳಿಗೆಲ್ಲ ಕೋಳಿಗಳಿಗೆ ಮೇವು ಹಾಕ್ತೀವಿ. ಕೋಳಿಗಳಿಗೆ ಮೇವು ಹಾಕಿದ ಒಂದು ಅರ್ಧ ಗಂಟೆಗೆ ನೀರು ಹಾಕ್ತೀವಿ. ಯಾಕೆ ಮೇವು ತಿಂದ ತಕ್ಷಣ ನೀರು ಕುಡಿಬೇಕು. ಅವು ಎಷ್ಟು ಮೇವು ತಿಂತಾವೋ ಅದರ 3 ಪಟ್ಟು ನೀರು ಕುಡಿತವೆ ಕೋಳಿಗಳು. ಹಂಗಾಗಿ ನೀರು ಹಾಕ್ತೀವಿ. ಇದಕ್ಕೆ ನೀರು ಹಾಕೋದು ಹೆಚ್ಚು ಕಮ್ಮಿ 1-1.5 ಗಂಟೆ 2 ಗಂಟೆ ಆಗುತ್ತೆ. ನೀರ್ ಹಾಕೋದಕ್ಕೆ ತಿಂಡಿ ಅದೆಲ್ಲ ತೊಳೆದು ಹಾಕ್ಬೇಕು. ನಾವು ಸುಮ್ಮನೆ ಹಾಕ್ಬಿಡೋದಾದ್ರೆ ಬೇಗ ಮುಗ್ದೋಗುತ್ತೆ. ಅದನ್ನ ತೊಳೆದು ಈಗ ನಾವು ಊಟ ಮಾಡ್ಬೇಕಾದ್ರೆ ತಟ್ಟೆ ಪಾತ್ರೆ ಎಲ್ಲ ಹೆಂಗ ತೊಳೆದು ಕ್ಲೀನ್ ಆಗಿರ್ತೀವಿ, ಹಂಗೆ ಕೋಳಿಗೂ ಅಷ್ಟೇ ನಾವು ಕ್ಲೀನ್ ಆಗಿರೋ ಅಂತ ಅಷ್ಟು ನೀರು ಕೊಟ್ಟಷ್ಟು ಅವು ಬಹಳ ಆರೋಗ್ಯಕರವಾಗಿರ್ತವೆ. ಈಗ ಬೇರೆಯವರೆಲ್ಲ ನಮ್ಮ ಕೋಳಿಗಳು ಸತ್ತೋದ ಕೃಷ್ಣೇಗೌಡ್ರೆ ಏನ್ ಮಾಡೋದು, ಎಂತೆಂಥ ರೋಗನೋ ಗೊತ್ತಿಲ್ಲ, ಸತ್ತೋಗ್ಬಿಟ್ಟು ಅಂತಾರೆ. ನಮ್ಮ ಕೋಳಿಗಳೇ ಸಾಯೋದಿಲ್ಲ. ಕ್ಲೀನೆಸ್ ಮೇಂಟೈನ್ ಮಾಡ್ತಾರೆ. ಹೌದು, ಯಾಕೆಂದ್ರೆ ನಮಗ್ ಮಾತ್ರ ಸ್ವಚ್ಛವಾದಂತ ಆಹಾರ ಬೇಕು, ಸ್ವಚ್ಛವಾದಂತ ನೀರು ಬೇಕು. ಅವಾಗ ಬೇಡವಾ? ಅವಕ್ಕೂ ಬೇಕು. ಹಂಗಾಗಿ ಸ್ವಚ್ಛವಾದಂತ ನೀರು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 11 ಗಂಟೆ ಆಗುತ್ತೆ ಮುಗಿಯೋದು. ಎಲ್ಲಾನು ಮುಗಿದು ಎಲ್ಲ ತೊಳೆದು ಬೆಳೆದು ಆಮೇಲೆ ನನ್ನ ಮಗ ಬಂದು ತಿಂಡಿ ಗಿಂಡಿ ತಿನ್ಕೊಂಡು ಆಡುಗಳನ್ನ ಮೇಯ ಕಟ್ಕೋಯ್ತಾನೆ. ಆಡುಗಳನ್ನ ಮೇಯ ಕಟ್ಕೋದಾಗ ಸುಮಾರು 2-2:30 ಹೊತ್ತಿಗೆ ಮತ್ತೆ ಮೇಯಿಸ್ಕೊ ಬಂದು ಇಲ್ಲಿ ಕಟ್ಟಾಕ್ತಾನೆ. ಆಮೇಲೆ ಆಡುಗಳನ್ನ ಮೇಯಕ್ಕೆ ಬಿಟ್ಟ ಮೇಲೆ ನಾವು ಇಲ್ಲೆಲ್ಲ ಬಂಡೂರು ಕುರಿಗಳು, ಸಣ್ಣ ಸಣ್ಣ ಮರುಗಳು ಇದೆಯಲ್ಲ, ಅಲ್ಲೆಲ್ಲ ಸಣ್ಣ ಸಣ್ಣ ಮರುಗಳಿದೆಯಲ್ಲ, ಅವಕ್ಕೆಲ್ಲ ಮೇವು ಹಾಕೋದು, ಮತ್ತೆ ಯಾವುದು ಹಿಂಡಿ, ಮತ್ತೆ ಮೆಕ್ಕೆಜೋಳ, ಇದೆಲ್ಲ ನಾವು ಒಂದೊಂದು ಡಬ್ಬಿಗೆ ತುಂಬಿ ಮಡಗ್ತೀವಿ. ಆಗ ಅವೆಲ್ಲ ತಿಂತವೆ, ಮೇವು ಮೇಯ್ತವೆ, ನೀರು ಕುಡಿತವೆ. ಆಮೇಲೆ ಬಂದ ತಕ್ಷಣ ಅವು ಕೂಡ ಹಾಕ್ಬಿಟ್ಟು ನಾವು ಆಚೆ ಬರ್ತೀವಿ. ಮಧ್ಯಾಹ್ನದ ಊಟ ಗೀಟ ಮಾಡಿಕೊಂಡು ಮತ್ತೆ ನನ್ನ ಮಗ ಹಸು ಮೇಯಕ್ಕೆ ಬಿಟ್ಟಿರ್ತಾನಲ್ಲ, ಅದನ್ನ ಬೇರೆ ಕಡೆ ಕಟ್ಟಾಕಕ್ಕೆ ಹೋಗಿರ್ತಾನೆ. ಆಮೇಲೆ ಕಟ್ಟಾಕ್ಬಿಟ್ಟು ಅಲ್ಲೇ ಒಂದು ಅರ್ಧ ಗಂಟೆ 1 ಗಂಟೆ ಮೇಯಿಸ್ಕೊಂಡು ಬಂದ್ಬಿಡ್ತಾನೆ. ಅಷ್ಟು ತನಕ ನಾವು ಸ್ವಲ್ಪ ರೆಸ್ಟ್ ತಕ ಮಾಡ್ತೀವಿ. ಕಂಟಿನ್ಯೂಸ್ ಆಗಂತೂ ಮಾಡೋಕ್ಕಾಗಲ್ಲ. ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಸುಸ್ತು ಸಂಕಟ ಆಗ್ಬಿಡ್ತದೆ. ಬೇಸಿಗೆಲಿ ಇದೆಯಲ್ಲ, ಇದೆಲ್ಲ ಡೈಲಿ ಕ್ಲೀನ್ ಮಾಡ್ಬೇಕು ಟ್ರೈನ. ಯಾಕೆಂದ್ರೆ ಸಣ್ಣ ಸಣ್ಣ ಮರುಗಳು ಮೇಲಕ್ಕೆ ಎದ್ಬಿಟ್ಟು ಉಚ್ಚ ಓದ್ಬಿಡ್ತವೆ, ಅಲ್ಲೇ ಪಿಕ್ಕೆ ಹಾಕ್ಬಿಡ್ತವೆ. ಹಂಗಾಗಿ ಮೇವು ಹಾಕಿದ್ರು ಕೂಡ ಮೇಯಲ್ಲ ಅವು. ಅದಕ್ಕೇನು ಮಾಡ್ತೀವಿ, ನನ್ನ ಮಗ ಮೇಯ ಕಟ್ಕೋದ ತಕ್ಷಣ ಟ್ರೈ ಎಲ್ಲ ಸೀಟಿ ಕ್ಲೀನಾಗಿ ಇಟ್ಬಿಡ್ತೀವಿ. ಆಮೇಲೆ ಬಂದ ತಕ್ಷಣ ಮೇವಿಗೆ ಹಾಕ್ತೀವಿ. ಇದು ರಾತ್ರಿ 10 ಗಂಟೆವರೆಗೂ ಇರೋದೇ, ಇದು 10 ಗಂಟೆವರೆಗೂ ಇರೋದೆ. ಆಮೇಲೆ ಸುಮಾರು 9 ಗಂಟೆ ತನಕ ಆಗತ್ತಲ್ವಾ, ಮತ್ತೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆಗ ಒಂದ್ಸಲ ನೀರು ಹಾಕ್ಬೇಕು. ದಿನಕ್ಕೆ 2 ಸಲ ನೀರು ಹಾಕ್ಬೇಕು ಕೋಳಿಗೆ. ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ. ಮೇವು ಅಷ್ಟೇ, ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ. ಆಗ ಮತ್ತೆ 9 ಗಂಟೆಗೆ ಶುರು ಮಾಡಿದ್ರೆ 11 ಗಂಟೆಗೆ ನಮ್ಮ ಕೆಲಸ ಎಲ್ಲ ಮುಗಿದೋಯ್ತದೆ. ಆಡು, ಕುರಿ, ಹಸುಗಳಿಗೆ, ಕೋಳಿಗಳಿಗೆ ಮೇವು ಹಾಕಿ ನೀರು ಕುಡಿಸಿ ಎಲ್ಲ ಕ್ಲೋಸ್ ಆಯ್ತದೆ. ಆವಾಗ ನಾವು 10:30, 11 ಗಂಟೆಗೆ ಮಲ್ಕೋತೀವಿ.
ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಆಡನ್ನ ಇಲ್ಲಿ ಅಟ್ಟಣಿಕೆಯಲ್ಲೇ ಸಾಕಣೆ ಮಾಡ್ತಾ ಇದೀರಿ ಸರ್. ಈಗ ಹಳೆ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು ಓಪನ್ ಆಗಿ, ಯಾಕಂದ್ರೆ ಇದು ಆಡು ಅನ್ನೋದು ಸ್ವಲ್ಪ ಹತ್ತಿ ಹಿಡಿದು ತಿನ್ನುವಂತ ಜಾತಿ ಸರ್ ಇದು. ಕೆಳಗಡೆ ಮೇಯಲ್ಲ. ಅಂತದನ್ನ ಕೂಡಿ ಸಾಕೋದು ಕಷ್ಟನಾ ಅಥವಾ ಹೆಂಗೆ? ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಅನ್ಸುತ್ತೆ ನಿಮ್ಗೆ? ಇಲ್ಲ, ಇವು ಮಾಮೂಲಿ ಮೇಯ್ತವೆ ಇವು. ಈಗ ನನ್ ಮಗ 11 ಗಂಟೆ ಗಟ್ಟಿಗೆ ಹೋದ, ಅಲ್ಲಿ ಬೇಲಿಗೆ ಇಲ್ಲಿ ನೆಗದು ಗಿಗದು ಇದ್ ಮಾಡಿ ಮೇಯ್ಕ ಬಂದ. ಈಗೆಲ್ಲ ಹಾಕ್ಬಿಟ್ಟಿವಿ. ಅಲ್ಲೆಲ್ಲ ಒಳಗಡೆ ನುಗ್ಗಿ ಬರ್ತವೆ ಅಂತ ಮಧ್ಯೆ ಸರಳ ಕೊಟ್ಟಿದ್ದೀವಿ ಹಿಂಗೆ. ಇಲ್ಲಾಂದ್ರೆ ಎಲ್ಲ ನುಗ್ಗಿ ಬಂದ್ಬಿಡ್ತೇವೆ ಈಚೆಗೆ. ಹಂಗಾಗಿ ಹಿಂಗ ಹಾಕ್ರಿ ಮೇಯ್ತವೆ. ಈಗ ಅಲ್ಲೆಲ್ಲ ಮಧ್ಯೆ ಕಂಬಿ ಕೊಟ್ಟಿದ್ದೀವಲ್ಲ, ಹಿಂಗೆ ಉಲಿ ತರ ಅದ್ರ ಮೇಲೆ ಕಾಲ್ ಹಾಕ ಮೇಯ್ತವೆ. ಹಂಗಾಗಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಹಂಗಾಗಿ ತೊಂದ್ರೆ. ಯಾರು ಪ್ರಾಕ್ಟೀಸ್ ಮಾಡ್ಬೇಕಾಗಿಲ್ಲ, ಅವೇ ಕಲ್ತ್ಕತ್ತವೆ. ಇನ್ನ ಮನುಷ್ಯನಿಗೆ ಹೇಳ್ಕೊಡ್ಬೇಕು, ನೀ ಹಿಂಗ್ ಮಾಡಪ್ಪ, ಹಂಗ್ ಮಾಡಪ್ಪ, ಹಿಂಗ್ ಮಾಡಪ್ಪ ಅಂತ. ಪ್ರಾಣಿ ಪಕ್ಷಿಗೆ ಯಾರು ಹೇಳ್ಕೊಡಂಗಿಲ್ಲ. ಯಾಕೆಂದ್ರೆ ಅವಕ್ಕೆ ಹೊಟ್ಟಸ್ದಾಗ ನಾವ್ ಹೆಂಗ್ ತಿನ್ಬೇಕು, ಹೆಂಗ್ ಉಣ್ಬೇಕು ಅಂತ ಅವಕ್ಕೆ ಗೊತ್ತು. ಈಗ ಪಕ್ಷಿಗಳಿಗೆ ರೆಕ್ಕೆ ಬಡಿಯೋದಾರ ಹೇಳ್ಕೊಟ್ಟಾರ? ಇಲ್ಲ, ಅವೇ ಕಲ್ತ್ಕತ್ತವೆ. ಇವು ಅಷ್ಟೇ ಮೇಯದಾರ ಹೇಳ್ಕೊಟ್ಟಾರ? ಅವೇ ಕಲ್ತ್ಕತ್ತವೆ. ಹಂಗೆ ಇದೆಯಲ್ಲ, ಇದು ಬಹಳ ಮುದ್ದು. ಇದು ಬಹಳ ಮುದ್ದು. ಹಂಗೆ ನಾವು ಸ್ಟಾರ್ಟಿಂಗು 3 ಆಡು ತಂದಿದ್ದು. ನಿಮ್ಗೆ ಅವಾಗ್ಲೇ ಒಂದ್ಸರಿ ಹೇಳಿದೆ. 3 ಆಡಲ್ಲಿ ಇವತ್ತಿನ ದಿನ ಇಷ್ಟೊಂದು ಆಡು, ಹೆಚ್ಚಿಗೆ 40 ಆಡುಗಳವೆ ಇಲ್ಲಿ. 40 ಆಡುಗಳಿದೆ. ಆಮೇಲೆ ಒಂದು 30-40 ಗಂಡು ಮರಿಗಳನ್ನು ಮಾರಿದ್ದೀನಿ. ಅಂದ್ರೆ ಹೆಚ್ಚು ಕಮ್ಮಿ ಒಂದ್ ಮರಿ 10,000 ರೂಪಾಯಿಗೆ ಮಾರಿದ್ದೀನಿ. ಅಂದ್ರೆ ಹೆಚ್ಚು ಕಮ್ಮಿ 4 ಲಕ್ಷಕ್ಕೆ ಮರಿ ಮಾರಿದ್ದೀನಿ ವರ್ಷದಿಂದ. ಯಾವುದು ಬಕ್ರೀದ್ ಹಬ್ಬ ಬಂತಲ್ಲ, ಬಕ್ರೀದ್ ಹಬ್ಬಕ್ಕೆ ಒಂದು 6 ಟಗರ್ಸ್ ಹಾಕಿದ್ದೆ, 1.5 ಲಕ್ಷಕ್ಕೆ ಮಾರಿದೆ. ಒಳ್ಳೇದು. 6ನ ಒಂದು ಟಗರ್ 25,000 ರೂಪಾಯಿ ನಂಗೆ. 6 ಟಗರ್ಗೆ ಬಂಡೂರು ಟಗರ್, ನಾಟಿ ಟಗರೆ ಬಹಳ ಚೆನ್ನಾಗಿದ್ದ ಮಾತ್ರ. ಹೆಂಗಾದ್ರು ಈಗ ಕೋಳಿದು ಆದಾಯ ನಮ್ಗೆ ಉಳ್ಕೊಂಡ್ರೆ ಆಡು ಕುರಿ ಆದಾಯ, ಹಸುಗಳದೆಲ್ಲ ನಮ್ ಜೀವನ ಆಗುತ್ತೆ. ಹೌದು ಸರ್. ಈಗ ಯಾವುದೇ ಆಗಲಿ ಸರ್, ಈಗ ಕೋಳಿ ಕುರಿ ಯಾವುದೇ ಆಗಲಿ ಸುತ್ತಮುತ್ತ ಪ್ರದೇಶದಲ್ಲಿ ಡಿಮ್ಯಾಂಡ್ ಇದ್ರೆ ಮಾತ್ರ ಮಾರೋದಕ್ಕೆ ಅಥವಾ ಮಾಡೋದಕ್ಕೆ ಸಾಧ್ಯ ಸರ್. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಹೆಂಗಿದೆ ಸರ್? ಬರೀ ಬಂಡೂರು ಕುರಿ ಒಂದೇ ಕೇಳ್ತಾರ ಅಥವಾ ಎಲ್ಲಾ ತರ ವೈವಿಧ್ಯತೆ ಇದೆಯಾ? ಇಲ್ಲ, ಎಲ್ಲ ಕೇಳ್ತಾರೆ. ಬಂಡೂರು ಕುರಿ ಒಂದೇ ಅಂತಲ್ಲ. ಆಮೇಲೆ ನಮ್ ಜನಗಳು ಸ್ವಲ್ಪ ಛತ್ರಿ ಆಟ ಆಡ್ತಾರೆ. ಬಂಡೂರು ಕುರಿ ಸಾಕಿದ್ರೆ ನಮಗ್ ನಾಟಿ ಕುರಿ ಬೇಕಾಗಿತ್ತು ಅಂತಾರೆ. ನಾಟಿ ಕುರಿ ಸಾಕಿದ್ರೆ ಬಂಡೂರು ಕುರಿ ಬೇಕಾಗಿತ್ತು ಅಂತಾರೆ. ಜನಗಳು 1-2 ಆಟ ಆಡಲ್ಲ, ಭಯಂಕರವಾದ ಆಟ ಆಡ್ತಾರೆ. ಆಮೇಲೆ ನಮ್ಮ ನಾಟಿ ಮೇಕೆಗಳು ಇಲ್ಲಿ ನಮಗ್ ನಾಟಿ, ಪಂಜಾಬಲ್ಲಿ ಗುಜರಾತಲ್ಲಿ ಬೀಟಲ್ಗಳು ನಾಟಿ. ಅಲ್ಲಿ
ಬೀಟಲ್ಗಳು ನಾಟಿ, ಬೀಟಲ್ಗಳು ಅಲ್ಲಿ ನಾಟಿ, ಅವ್ರಿಗೆ ನಾಟಿ. ಅವ್ರಿಗೆ ನಾಟಿ. ಹಾಗೆ ಅವು ಈಗ ಅವತ್ತಂದ್ರೆ ನಮ್ಗೆ ಹೈಬ್ರಿಡ್ ನಂಗೆ ಕಾಣ್ತವೆ ನಮ್ಮ ಜನಕ್ಕೆ. ಇಲ್ಲ ಅವು ಸರಿ ಇಲ್ಲ, ರುಚಿ ಅಂದ್ರೆ ಕಡಿಮೆ ರೇಟ್ ಕೊಟ್ರೆ ಎಲ್ಲ ಚೆನ್ನಾಗಿರತ್ತೆ ಜನಕ್ಕೆ. ಒಂಚೂರು ರೇಟ್ ಜಾಸ್ತಿ ಹೇಳಿದಾಗ ಈ ತರ ಎಲ್ಲ ಮಾತಾಡ್ತಾರೆ. ಹಂಗೆ ನಾಟಿ ತಳಿ, ನಾಟಿ ತಳಿ ಎಲ್ಲ ಬೀಟಲು ಅವೆಲ್ಲ ಒಂಥರ ಹಂದಿ ಬರಂಗ್ ಬರ್ತವೆ, ದನ ಬರಂಗ್ ಬರ್ತವೆ ಅಂತ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಅಂತೂ ಬೇಡಿಕೆ ಅಂತೂ ಇದ್ದೇ ಇರುತ್ತೆ. ಈಗ ತರಕಾರಿನ ರೇಟು ಕಡಿಮೆ ಆಯ್ತು ಅಂತ ಬಿಸಾಕ್ಬಿಡ್ತಾರೆ, ಹಣ್ಣು ಹಂಪ್ಲನ ರೇಟ್ ಕಮ್ಮಿ ಆಯ್ತು ಅಂತ ಬಿಸಾಕ್ಬಿಡ್ತಾರೆ. ಆದ್ರೆ ಮಾಂಸ ರೇಟ್ ಕಡಿಮೆ ಆಯ್ತು ಅಂತ ಯಾರು ಬಿಸಾಕಿಲ್ಲ, ಎಲ್ಲೂ ಬಿಸಾಕಿಲ್ಲ. ಇದು ನಡೆದಾಡುವಂತ ATM ಇದು. ಹೌದು, ನಮ್ಗೆ ದುಡ್ಡು ಬೇಕಾ, ಒಂದ್ ಮರಿ ಮಾರಾಕು ದುಡ್ಡು ಸಿಗತ್ತೆ. ದುಡ್ಡು ಬೇಡವಾ, ಮತ್ತೆ ಸ್ವಲ್ಪ ಸಾಕಿದ್ರೆ ಸ್ವಲ್ಪ ಗ್ರೋತ್ ಬರುತ್ತೆ, ದುಡ್ಡು ಆಗತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಬೆಳೆದಷ್ಟು ಜಾಸ್ತಿ ಅದಕ್ಕೆ. ಕುರಿ ಕೊಬ್ಬದಷ್ಟು ಕುರುಬನಿಗೆ ಲಾಭ ಅಂತ ಗಾದೆ ಹೇಳಲ್ವೇ, ಹಂಗೆ. ಸರ್, ಈಗ ನೀವು ಆಡು ಕೂಡ ಸಾಕಣೆ ಮಾಡಿದೀರಾ, ಕುರಿ ಕೂಡ ಸಾಕಣೆ ಮಾಡಿದೀರಾ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ಹೆಂಗೆ ಇನ್ನ ಇದ್ರಲ್ಲಿ ನಮ್ಗೆ ಈ ಬೆಳೆಸೋದು ಮಾಡೋದು, ಈ ಲಸಿಕೆ ಕೊಡೋದು, ಆಹಾರ ಮೇಂಟೆನೆನ್ಸ್ ಮಾಡೋದು, ಕುರಿ ಬೆಸ್ಟ್ ಅನ್ಸುತ್ತೆ ಅಥವಾ ಆಡು ಬೆಸ್ಟ್ ಅನ್ಸುತ್ತೆ? ನೋಡಿ, ಒಂದ್ ಮಾತು ಹೇಳ್ತೀನಿ, ನಾವು ಸರಿಯಾಗಿ ನೋಡ್ಕೊಂಡ್ರೆ ಎರಡೂ ಬೆಸ್ಟೇ. ಓಕೆ, ನಾವು ಸರಿಯಾಗಿ ನೋಡ್ಕೊಳ್ಳೋದನ್ನೇ ಇದ್ರೆ ಯಾವುದು ಬೆಸ್ಟ್ ಇಲ್ಲ. ಈ ಉದಾಹರಣೆಗೆ 50-60 ಹೋದ್ರೆ ಸ್ಕೂಟ್ರಲ್ಲಿ ಬೆಸ್ಟು, 70-80 ಹೋದ್ರೆ ರಿಸ್ಕು. ಆ ಥರ ನಾವು ಆಡು ಕುರಿನ ಜೋಪಾನವಾಗಿ ನೋಡ್ಕೊಂಡ್ರೆ ಇವು ನಮ್ಮನ್ನ ಕಾಪಾಡ್ತವೆ. ನಾವು ಇವರನ್ನ ಎಷ್ಟು ಜೋಪಾನಾಗಿ ನೋಡ್ಕೋತೀವಿ ಅಷ್ಟೇ ನಮ್ಗೆ ಆದಾಯ ಕೊಡ್ತವೆ ಇವು. ನಾವು ಇವನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮನ್ನ ಪಾತಾಳ ಸೇರಿಸ್ತೇವೆ. ಅಂದ್ರೆ ನಾವು ಅವನ್ನ ನೆಗ್ಲೆಕ್ಟ್ ಮಾಡಿದಾಗ ಅವೊಂದು ಹುಷಾರು ಬಂದು ಇನ್ನೊಂದು ಕಾಯಿಲೆ ಕಾಸಲ್ಲಿ ಸತ್ತೋಯ್ತವೆ. ಸತ್ತೋದಾಗ ನಷ್ಟ ಯಾರಿಗೆ? ಅಲ್ವಾ? ಹಂಗೆ ನಾವು ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಮರಿ ಕೊಡ್ತವೆ, ಒಳ್ಳೆ ದುಡ್ಡು ಕೊಡ್ತವೆ. ಈಗ ಅದು 2 ಮರಿ ಹಾಕಿತ್ತು, ಅದು ನಮ್ಗೆ ಒಳ್ಳೆ ದುಡ್ಡು ಕೊಡ್ತು. ಒಂದ್ಸರಿ ಒಂದು ಮರಿನ ನೆಗ್ಲೆಕ್ಟ್ ಮಾಡ್ದೋ, ಮರಿ ಹಾಕ್ಬಿಟ್ಟು ಸತ್ತೋಗ್ಬಿಡ್ತು. ನಾವು ಆಡ್ ಸಾಕ್ಲಿ ಕುರಿ ಸಾಕ್ಲಿ ನಾವು ನೆಗ್ಲೆಕ್ಟ್ ಮಾಡಂಗೆ ಇಲ್ಲ, ಎಲ್ಲದನ್ನು ಯಾವುದಕ್ಕೂ ನೆಗ್ಲೆಕ್ಟ್ ಮಾಡಂಗಿಲ್ಲ. ನಾವು ಇದನ್ನ ಎಷ್ಟು ಚೆನ್ನಾಗಿ ಸಾಕ್ತಿವಿ, ಆಡು ಕುರಿನೂ ಅಷ್ಟೇ ಸಾಕ್ಬೇಕು, ಕೋಳಿನೂ ಅಷ್ಟೇ ಚೆನ್ನಾಗಿ ಸಾಕ್ಬೇಕು. ನಾವು ಎಷ್ಟು ಯಾವುದೇ ಆಗಲಿ, ಹಸು ಕೋಳಿ ಕುರಿ ಆಡು ಯಾವುದನ್ನೇ ಸಾಕ್ಲಿ, ನಾವು ಎಷ್ಟು ಅವನ ಮೂತ್ರೋಜಿಯಾಗಿ ಸಾಕ್ತೀವಿ ಅಷ್ಟು ನಮಗೆ ಆದಾಯ ಕೊಡೋದಂತೂ ಸತ್ಸಿದ್ಧ. ಓಕೆ ಸರ್, ಈಗ ಅದ್ರ ತಕ್ಕಂಗೆ ಒಂದು ಶೆಡ್ ಕೂಡ ರೆಡಿ ಮಾಡಿದ್ರ. ಆ ಒಂದು ಶೆಡ್ಡಿನ ಮೇಲ್ಗಡೆ ಮೇಕೆ ಕುರಿಗಳು ಇದೆಲ್ಲ ಎಲ್ಲ ಸಾಕಿದ್ರ, ಕೆಳಗಡೆ ಕೋಳಿ ಸಾಕಿದ್ರ. ಇದು ಹೆಂಗೆ ಪ್ಲಾನ್ ಮಾಡಿದ್ರಿ ಸರ್? ಯಾಕಂದ್ರೆ ಇದು ನಿಮ್ಗೆ ಹೆಂಗ್ ಮಾಹಿತಿ ಸಂಗ್ರಹಣೆ ಮಾಡಿದ್ರಿ ಇಷ್ಟೆಲ್ಲ? ಇದು ಅಂದ್ರೆ ನಾನು ರೈತ ಸಂಘದಲ್ಲಿ ಮೈಸೂರು ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಬೇರೆ ಕಡೆ ಎಲ್ಲ ಹೋದಾಗ ಈ ಥರ ಮೇಕೆ ಸೆಡ್ಗಳನ್ನ ನಾನು ನೋಡ್ತಾ ಇದ್ದೆ. ನಾನು ಯಾಕೆ ಮಾಡಬಾರ್ದು ಈ ಥರ? ನಾನು ಈ ಥರ ಮಾಡಿದ್ರೆ ಮೇಲ್ಗಡೆ ಮೇಕೆ ಸಾಕ್ಬೋದು, ಕುರಿಗಳು ಸಾಕ್ಬೋದು, ಕೆಳಗಡೆ ಕೋಳಿ ಸಾಕ್ಬೋದು. ಅಂದ್ರೆ 2 in 1 ಅಂದ್ರೆ ಒಂದ್ರಲ್ಲೇ 2 ಆದಾಯ ತೆಗಿಬೋದಲ್ಲ. ನಾವ್ ಯಾಕೆ ಮಾಡಬಾರ್ದು ಅದನ್ನ? ಒಬ್ಬೊಬ್ರು 3 ತರ ಮಾಡಿದ್ದಾರೆ. ಕೆಳಗಡೆ ಮೀನ್ ಸಾಕಾಣಿಕೆ ಮಾಡ್ತಾರೆ, ಮೀನು ಅದ್ರ ಮೇಲೆ ಜಾಲರಿ ಹಾಕ್ಬಿಟ್ಟು ಕೋಳಿ ಸಾಕಾಣಿಕೆ ಮಾಡ್ತಾರೆ, ಅದ್ರ ಮೇಲೆ ಮೇಕೆ ಸಾಕಾಣಿಕೆ ಮಾಡ್ತಾರೆ. 3 ಐಟಮ್ ಅನ್ನು ಮಾಡಿರೋದು ನಾನು ನೋಡಿದ್ದೀನಿ. ಹಂಗಾಗಿ ನನಗೆ ಅಷ್ಟೆಲ್ಲ ರಿಸ್ಕು ಬೇಡ ಅಂದ್ಬಿಟ್ಟು ನಾನು ಕೆಳಗಡೆ ಕೋಳಿ ಸಾಕಂಗೆ, ಮೇಲ್ಗಡೆ ಮೇಕೆ ಕುರಿ ಸಾಕಂಗೆ ಮಾಡ್ಕೊಂಡಿದ್ದೀನಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ.
ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಇದು ಶೆಡ್ ಹೆಂಗೆ ನಿರ್ಮಾಣ ಮಾಡಿದ್ರಿ ಸರ್? ಯಾವ ಡೈರೆಕ್ಷನ್ ಅಲ್ಲಿ ಹೆಂಗೆ ಪ್ಲಾನಿಂಗ್ ಮಾಡಿರೋದು? ಸಬ್ಸಿಡಿ ಏನಾದ್ರು ತಗೊಂಡ್ರ? ಇಲ್ಲ, ಸಬ್ಸಿಡಿ ಏನು ತಗೊಂಡಿಲ್ಲ. ಯಾಕೆಂದ್ರೆ ಸಬ್ಸಿಡಿ ತಗೊಂಡೋದ್ರೆ ಬ್ಯಾಂಕಲ್ಲಿ ನಮ್ಮ ಹತ್ರ ಲೋನ್ ತಗೊಳ್ಳಿ, ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಸುಲಭವಾಗಿ ಮಾತಾಡ್ತಾರೆ. ಅಷ್ಟು ಸುಲಭವಾಗಿ ಮಾತಾಡುವಷ್ಟು ಈಸಿಯಾಗಿ ಸಾಲ ಕೊಡಲ್ಲ. ಯಾಕೆಂದ್ರೆ ಸಬ್ಸಿಡಿ ಈಗ ನಾವು ಉದಾಹರಣೆಗೆ ನಾವು 10 ಲಕ್ಷ ಲೋನ್ ತಗೊಂಡ್ರೆ ನಮ್ಗೆ 5 ಲಕ್ಷ ಸಬ್ಸಿಡಿ ಸಿಗುತ್ತೆ. 5 ಲಕ್ಷ ನಮಗೆ ಸಬ್ಸಿಡಿ ಸಿಗುತ್ತೆ, ಆದರೆ ಬ್ಯಾಂಕ್ ಅಧಿಕಾರಿಗೆ ಏನು ಸಿಗಲ್ಲ. ನಾನು ಇವ್ರಿಗೆ ಲೋನ್ ಮಾಡಿಕೊಟ್ಟು 5 ಲಕ್ಷ ಸಬ್ಸಿಡಿ ನಾನು ಯಾಕೆ ಮಾಡ್ಕೊಳ್ಳಿ? ಅವಾಗ ಅವನೇ ಮಾಡ್ತಾನೆ, ನಾಳೆ ಬನ್ನಿ ಸರ್, ವಾರ ಬಿಟ್ಗೆ ಬನ್ನಿ ಸರ್, ತಿಂಗಳು ಬಿಟ್ಗೆ ಬನ್ನಿ ಸರ್, ಏನೋ ಪ್ರಾಬ್ಲಮ್, ಅವ್ರಿಲ್ಲ ಸರ್, ಇವರಿಲ್ಲ ಸರ್, ಸರ್ವರ್ ಇಲ್ಲ ಸರ್, ಬರೀ ಇದೇ ಆಟ ಆಡ್ತಾರೆ. ನಾವು ಅದನ್ನು ಮಾಡ್ದಾನೆ ಅಲ್ಲೊಂದು 2 ಕುಂಟೆ ಮಾರ್ಬಿಟ್ಟೆ ನಾನು. ಕುಂಟೆ 10 ಲಕ್ಷ ನನಗೆ ಮಾರ್ಬಿಟ್ಟು ಆಮೇಲೆ ಸ್ವಲ್ಪ ಸಾಲನೂ ಇತ್ತು ನನಗೆ. ಸಾಲ ತೀರ್ಸೋಕ್ಕಾಗೋದಿಲ್ಲ ಅಂತೇಳಿ 1-2 ಕುಂಟೆ ಮಾರ್ಬಿಟ್ಟೆ. ಮಿಕ್ಕ ದುಡ್ಡಲ್ಲಿ ಕೋಳಿ ಸೆಟ್ ಕಟ್ಕೊಂಡು, ಈ ಸೆಟ್ ಕಟ್ಕೊಂಡು ಮಾಡ್ತಾ ಇದ್ದೀನಿ. ಓಕೆ, ಇದು ಹೆಂಗ್ ಪ್ಲಾನ್ ಮಾಡಿದ್ದು ಸರ್ ಶೆಡ್? ಇದು ಅದೇ ನಾನು ಹಲವಾರು ಕಡೆ ನಾನು ಹೋಗಿ ನೋಡಿದ್ನಲ್ಲ, ನಾವು ಹಲವಾರು ಕಡೆ ಹೋಗಿ ನೋಡಿದಾಗ ಹೈಟ್ ಎಷ್ಟು ಹೈಟ್ ಬೇಕು, ಅಗಲ ಎಷ್ಟು ಅಡಿ ಬೇಕು ಅಂತೆಲ್ಲ ಕೇಳಿಕೊಂಡು ನಾನು ಪ್ಲಾನ್ ಮಾಡಿಕೊಂಡೆ. ಒಟ್ಟು 19 ಅಡಿ ಹೈಟ್ ಬೇಕು. 19 ಅಡಿ ಹೈಟ್ ಕೆಳಗಿಂದ ಪೂರ್ತಿ? ಕೆಳಗಿಂದ 19 ಅಡಿ ಹೈಟ್ ಬೇಕು. ಮತ್ತೆ 2 ಅಡಿ ಕೆಳಗಡೆ ಗುಂಡಿ ತೆಗಿಬೇಕು, ಕಾಂಕ್ರೀಟ್ ಹಾಕಿ ಫಿಟ್ ಮಾಡಬೇಕು. ಆಮೇಲೆ ಕಾಂಕ್ರೀಟ್ ಹಾಕಿ ಫಿಟ್ ಮಾಡಿದ್ಮೇಲೆ ಅದರಿಂದ ಮೇಲ್ಗಡೆ 7 ಅಡಿಗೆ ಫೈಬರ್ ಮ್ಯಾಟ್ ಹಾಕ್ಬೇಕು. ಇದನ್ನ ಅಂದ್ರೆ ಕೆಳಗಡೆ ಕೋಳಿಗಳಿಗೆ ಆಯ್ತು, ಇಲ್ಲಿಂದ ಮ್ಯಾಟ್ ಹಾಕ್ಬೇಕು. 7 ಅಡಿ ಮೇಲೆ ಅದು ಮೇಲ್ಗಡೆ 9 ಅಡಿ ಮೇಕೆಗಳಿಗೆ. ಸರ್, ಇದು ಸ್ಲೋಪ್ ಮಾಡಿದ್ರೆ ಸೆಂಟರ್ ಇಂದ ಹಿಂಗ್ ಸ್ಲೋಪ್ ಮಾಡಿದ್ರೆ ಮಳೆ ನೀರು ಇಳಿದೋಗ್ಲ ಅಂತಾನ? ಮಳೆ ನೀರು ಹೋಗ್ಲಿ ಅಂತಾನೆ ಹಿಂಗ ಮಾಡೋದು. ಹಿಂಗೆ ಅಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ಮಳೆ ನೀರಿದೆ, ಮಳೆ ನೀರು ಬಿದ್ರೆ ಆ ಕಡೆ ಈ ಕಡೆ ಹೋಗ್ಲಿ ಅಂತ ಮಾಡಿದೀವಿ. ಆಮೇಲೆ ಆಡು ಕುರುಗಳಿಗೆ ಸ್ವಲ್ಪ ಸೆಕೆಗೀಕೆ ಆದ್ರೆ ಬೇಸಿಗೆ ಕಾಲದಲ್ಲಿ ಆಡುಗಳಿಗೇನು ಅವಶ್ಯಕತೆ ಇಲ್ಲ. ಟಗರುಗಳಿಗೆ ಸ್ವಲ್ಪ ಜುಂಗು ಜಾಸ್ತಿ ಬರುತ್ತೆ. ಅದು ಯಾರೋ ತುಪ್ಪ ಇದೆಯಲ್ಲ, ಅದು ಜಾಸ್ತಿ ಬರುತ್ತೆ. ಆ ಒಂದು ಜಾಸ್ತಿ ಬರುವಂತ ಒಂದು ಉದ್ದೇಶದಿಂದ ನಾವು ಫ್ಯಾನ್ ಹಾಕಿದೀವಿ, ಅಲ್ಲೊಂದು ಇಲ್ಲೊಂದು. ಇದು ಓಪನ್ ಬಿಟ್ಟಿದ್ರಲ್ಲ ಸರ್ ಸೈಡಿಗೆ ಜಾಲರಿ ಹಾಕಿ? ಯಾವುದು ಓಪನ್ ಗಾಳಿ? ಹೌದು, ಓಪನ್ ಗಾಳಿ ಬೀಸ್ಬೇಕು ಆಡುಗಳಿಗೆ. ಆಡುಗಳಿಗೆ ಆಗ್ಲಿ, ಪ್ರಾಣಿಗಳಿಗೆ ಆಗ್ಲಿ, ಕೋಳಿಗಳಿಗೆ ಆಗ್ಲಿ ಗಾಳಿ ಬೀಸಿದಷ್ಟು ಆರೋಗ್ಯವಾಗಿರ್ತವೆ. ಕ್ಲೋಸ್ ಮಾಡಬಾರ್ದು. ಹಂಗಾಗಿ ಇದು ಚಳಿಗಾಲಕ್ಕಿರ್ಲಿ ಅಂತ ನಾವು ಇಲ್ಲಿ ಗ್ರೀನ್ ನೆಟ್ ಕಟ್ಟಿರೋದು. ಚಳಿಗಾಲಕ್ಕೆ ಬಿಟ್ಬಿಡ್ತೀವಿ, ಸ್ವಲ್ಪ ಬೆಚ್ಚಗಿರ್ಲಿ ಅಂತೇಳಿ. ಆಮೇಲೆ ಸ್ವಲ್ಪ ಬೇಸಿಗೆ ಕಾಲ ಬಂದ್ರೆ ಎತ್ತಿ ಕಟ್ಬಿಡ್ತೀವಿ ಹಂಗೆ. ಸರ್, ಈಗ ಇಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ ಮಾಡಿದ್ರಿ ಸರ್? ಇದು ಒಟ್ಟು 23 ಅಡಿ ಹಿಂಗೆ, ಇದು 43 ಅಡಿ ಹಿಂಗೆ. 43 ಅಡಿ ಉದ್ದ, 23 ಅಡಿ ಆಗಲ್ಲ. ಅದರಲ್ಲಿ ಇದ್ರಲ್ಲಿ ನಾವು ಒಟ್ಟು 16 ಟ್ರೈ ಹಾಕಿದೀವಿ. 16 ಟ್ರೇ ಇದಾವೆ. ಆಹಾರಕ್ಕೋಸ್ಕರ 16 ಟ್ರೇ ಮಾಡಿದ್ದಾರೆ. ಹೌದು. ಒಂದು ಟ್ರೈಯಲ್ಲಿ 5 ಮರಿ ಮೇಯ್ಬೋದು. ಒಂದೊಂದು ಟ್ರೇಯಲ್ಲಿ 5 ಮರಿ 5 ಮರಿ ಮೇಯ್ಬೋದು. ಸರ್, ಇದು ಕಂಪಾರ್ಟ್ಮೆಂಟ್ ಸರ್ 1, 2,
ಒಂದ್ 3-4 ಕಂಪಾರ್ಟ್ಮೆಂಟ್ ಮಾಡಿದೀರಾ. ಹಾ ಅದು ಏನಕ್ಕೆ ಅದು ಸಪರೇಟ್ ಅಂತ? ಅದೇನಕ್ಕೆ ಅಂತ ಅಂದ್ರೆ ಆಡು ಕುರಿ ಸಪರೇಟ್ ಅಂತ? ಇಲ್ಲ ಹಾ. ಈಗ ಇಲ್ಲೆಲ್ಲ ಫುಲ್ ಆಡುಗಳಿರ್ತವೆ, ಹಾ ಅವು ತೆನೆ ಆಗಿರ್ತವೆ, ಹಾ ಅಂದ್ರೆ ಗಬ್ಬ ಆಯ್ತಾವಲ್ಲ, ಕಬ್ಬಾದಾಗ ಗಬ್ಬಾಗ ಅದ ಈ ಕಡೆ ಬಿಡ್ತೀವಿ. ಹಾ ಅಂದ್ರೆ ಗಬ್ಬಾಗದೇ ಇರೋವು ಈ ಕಡೆ, ಹಾ ಗಬ್ಬಾಗಿರೋವು ಈ ಕಡೆ. ಆಮೇಲೆ ಮರಿ ಹಾಕ್ತವನ್ನಿ, ಮರಿ ಹಾಕಿದ್ಮೇಲೆ ಇನ್ನೊಂದು ಪೋರ್ಷನ್ ಬರ್ತವೆ. ಆಡು ಮರಿ ಎಲ್ಲ ಒಂದ್ ಕಡೆ, ಗಬ್ಬಾಗಿರೋವು ಒಂದ್ ಕಡೆ, ಗಬ್ಬಾಗದೇ ಇರೋ ಒಂದ್ ಕಡೆ, ಆಡು ಕುರಿ ಒಂದ್ ಕಡೆ. ಹಿಂಗಾಗಿ ಸಿಸ್ಟಮ್ಯಾಟಿಕ್ ಆಗಿ ಹೌದು, ಸಿಸ್ಟಮೆಟಿಕ್ ಆಗಿ ಮಾಡಿದ್ದೀವಿ. ಸರ್, ಈಗ ಇಷ್ಟೆಲ್ಲ ಶೆಡ್ ಎಲ್ಲ ನಿರ್ಮಾಣ ಮಾಡಿದಿರಲ್ಲ ಸರ್, ಇದಿಷ್ಟು ಓಕೆ, ಅದು ಎಕ್ಸ್ಟ್ರಾ ಮತ್ತೆ ಬೇರೆನಾ ಕೆಳಗಿಂದ? ಅದು ಎಕ್ಸ್ಟ್ರಾ, ಅದು ಎಕ್ಸ್ಟ್ರಾ ಶೆಡ್. ಅದೇ ಯಾಕಂದ್ರೆ 19 ಅಡಿ ಅಲ್ಲದು. ಇಲ್ಲ, ಅದು 16 ಅಡಿ. ಅದು 16 ಅಡಿ ಆಗ್ಲ, 43 ಅಡಿ ಉದ್ದ ಇದೆ. ಅದು ಅದ್ ಯಾತಕ್ ಮಾಡಿದೆ ಅಂತ ಅಂದ್ರೆ, ಮಳೆಗಾಲದಲ್ಲಿ ನಾವು ಹುಲ್ಲು ಗಿಲ್ಲು ಮೇವು ಹಾಕೊಳಕ್ಕೆ ಅಂತ ಮಾಡಿದ್ದು. ಕೋಳಿ ಶೆಡ್. ಆಮೇಲೆ ನಾವೇನ್ ಮಾಡಿದ್ವಿ, ಈಗ ತಡಿ ಅದನ್ನ ಆ ಕಡೆ ಹಾಕೊಂಡು ಇಲ್ಲಿ ಕೋಳಿ ಸಾಕೋಣ, ಕೋಳಿ ಸಾಕ್ರೆ ಒಂದಷ್ಟು ಆದಾಯ ಏನಾರ ಬರುತ್ತಲ್ಲ, ಸುಮ್ನೆ ಯಾಕೆ ಅದನ್ನ ಖಾಲಿ ಬಿಡ್ಬೇಕು ಅಂತೇಳಿ ಈಗ ಕೋಳಿ ಸಾಕಾಣಿಕೆ ಮಾಡಕ್ ಶುರು ಮಾಡಿದೀವಿ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೆ, ನಿಮ್ಗೆ 16 ಟ್ರೈ ಅಂತ ಅಂದ್ರೆ ಒಂದಕ್ಕೆ 5 ಅಂತ ಅಂದ್ರೆ 80 ಆಡುಗಳು ಸಾಕ್ಬೋದು. ಇಲ್ಲಿ 80 ಆಡುಗಳನ್ನಾರು ಸಾಕ್ಬೋದು, ಇಲ್ಲ 80 ಕುರಿಗಳನ್ನಾರು ಸಾಕ್ಬೋದು. ಇದ್ರ ಕೆಪಾಸಿಟಿ 80 ಮರಿ ಒಟ್ಟಿನಲ್ಲಿ. ಸರ್, ಇದು ಇಂಟರ್ಲಾಕ್ ಫೈಬರ್ ಇದೆ ಅಲ್ಲ ಸರ್? ಹೌದು. ಏನ್ ಬಿಚ್ಚೋದಿಲ್ವಾ ಏನಿದು? ಇನ್ನ ಯಾಕೆ ಬಿಚ್ತೀರಿ ಅದು? ಅಲ್ಲ ಅಂದ್ರೆ ಬಿಚ್ಚೋದಿಲ್ವಾ, ವೇಟಿಗೆ ಏನಾದ್ರು ಹಿಡಿತದ? ಇಲ್ಲ, ಅದು ಸುಮಾರು ಓಡಾಡೋ ಟೈಮಲ್ಲೂ ಏನೋ ಸಿಗಬೇಡ. ಇಲ್ಲ, ಈಗ ನಾನು 1 ಕ್ವಿಂಟಲ್ ಇದ್ದೀನಿ, ನಾನೀಗ ನಾನೇ ತಿರುಗಾಡ್ತೀನಿ, ಏನು ಆಗೋದಿಲ್ಲ. ಯಾಕೆಂದ್ರೆ ಅದು ಇಂಟರ್ಲಾಕ್ ಸಿಸ್ಟಮ್ ಹಿಂಗೈತೆ. ಇಲ್ಲಿ ಕಬ್ಬಣದ ಪಟ್ಟಿ ಅದೇ, ಹಿಂಗೆ ಈ ಕಡೆಯಿಂದ ಕೂತ್ಕೊಳ್ಳುತ್ತೆ. ಹಿಂಗೆ ಲಾಕ್ ಆಯ್ತು, ವೇಟ್ ತಡ್ಕೊಳತ್ತೆ. ವೇಟು ಒಂದು ಟ್ರೈ 700 kg ತಡೆಯುತ್ತೆ. 700 kg 700 kg ವರೆಗೂ ತಡೆಯುತ್ತೆ. ಹಂಗಾಗಿ ಏನೂ ಆಗಲ್ಲ. ಅಂದ್ರೆ ಕ್ವಾಲಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾವು ಕಡಿಮೆ ಕ್ವಾಲಿಟಿ ಹಾಕ್ಸಿದ್ರೆ ನಗೋಯ್ತವೆ. ನಾವು 120 ರೂಪಾಯಿ ಸ್ಕ್ವೇರ್ ಫೀಟ್ ಇದ್ದು ಕಾಸ್ಟ್ಲಿ. ಹಂಗಾಗಿ ಇದು ಬಹಳ ಬಂದೋಬಸ್ತ್ ಆಗತ್ತೆ. ಸರ್, ಒಳಗಡೆ ಎಲ್ಲ ನೀರಿಂದು ಸಿಸ್ಟಮ್ ಸಪರೇಟ್ ಮಾಡಿದ್ರ? ಹೌದು. ಎಲ್ಲ ನೋಡಿ, ಈಗ ಮರಿಗಳು ಜಾಸ್ತಿ ಆದಾಗ ಅಲ್ಲೊಂದು ನಲ್ಲಿ ಹಾಕ್ಸಿದ್ರ ಸ್ಟ್ಯಾಂಡ್ ಇದೆ. ಆತರ ಸ್ಟ್ಯಾಂಡ್ಗಳು ಪ್ರತಿ ಒಂದು ನಲ್ಲಿಗೂ ಒಂದೊಂದು ಸ್ಟ್ಯಾಂಡು, ಒಂದೊಂದು ಬೋಸಿ, ಒಂದೊಂದು ಇಲ್ಲಿದೆ, ಅಲ್ಲಿದೆ ನೋಡಿ, ಈ ಕಡೆ ಎಲ್ಲ ಇದೆ. ಪ್ರತಿ ಒಂದು ನಲ್ಲಿಗೂ ಒಂದು ಸ್ಟ್ಯಾಂಡು ಮಾಡಿಸ್ಬಿಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ರುಚಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀವಿ ಬೋಸಿಗೆ, ಸ್ವಲ್ಪ ತಿಂಡಿ ಹಾಕಿ ನೀರ್ ಹಾಕಿದ್ರೆ ಸಂತೋಷ ಕುಡ್ಕತ್ತವೆ. ರುಚಿಗೆ ಟೇಸ್ಟ್ ಸಿಗತ್ತಲ್ಲ, ರುಚಿ ಕುಡ್ಕತ್ತವೆ, ಚೆನ್ನಾಗಿರುತ್ತೆ. ಹಂಗಾಗಿ ಒಳ್ಳೆ ಒಂದು ಡೈರೆಕ್ಷನ್ ಇದೆ. ಉತ್ತರ ದಕ್ಷಿಣಿಗೆ, ಪೂರ್ವ ಪಶ್ಚಿಮ ಹಿಂಗೇನಾದ್ರು ಇರ್ಬೇಕಂತ ಏನಾದ್ರು ಇದೆಯಾ? ಇಲ್ಲ, ಅದು ಸೂರ್ಯನ ಬೆಳಕು, ಗಾಳಿ, ಮಳೆ ಬಡಿಯೋದು ಅದೇನಾಗತ್ತೆ ಗೊತ್ತಾ, ಪೂರ್ವ ಪಶ್ಚಿಮ ದಿಕ್ಕಲ್ಲೇ ಕಟ್ಬೇಕು. ಹಿಂಗೆ ಉದ್ದ ದಕ್ಷಿಣ ಉತ್ತರ ದಿಕ್ಕು ಕಟ್ಟಬಾರ್ದು. ಯಾಕೆ ಕಟ್ಟಬಾರ್ದು ಅಂದ್ರೆ, ನಾವು ದಕ್ಷಿಣ ಉತ್ತರ ದಿಕ್ಕು ಕಟ್ಟಿದ್ರೆ ಸೂರ್ಯ ಮೂಡುವಾಗ ಈ ಕಡೆ ಬಿಸಿಲು ಬರುತ್ತೆ. ಅಂದ್ರೆ ಇವೆಲ್ಲ ಬಿಸಿಲಲ್ಲಿ ಒಣಗ್ತವೆ. ಕೋಳಿ, ಕುರಿ, ಆಡು ಎಲ್ಲ ಬಿಸಿಲಲ್ಲಿ ಒಣಗ್ತವೆ. ಹಿಂಗೆ 3 ಗಂಟೆ ಆಯ್ತು ಅಂದಾಗ ಈ ಕಡೆ ಬಿಸಿಲು ಬರುತ್ತೆ, ಈ ಕಡೆಯಿಂದ ಬಿಸಿಲು ಹೊಡೆದಾಗ ಈ ಕಡೆ ಎಲ್ಲ ಒಣಗ್ತವೆ. ಹಂಗಾಗಿ ಪೂರ್ವ ಪಶ್ಚಿಮ ಕ್ಲೋಸ್ ಇರಬೇಕು, ಹಂಗೆ ಉತ್ತರ ದಕ್ಷಿಣ ಜಾಲರಿ ಇರಬೇಕು. ಹಿಂಗೆ ಗಾಳಿ ಇರಬೇಕು, ಉತ್ತರ ದಕ್ಷಿಣ ಗಾಳಿ. ಹೌದು. ಹಂಗಿದ್ದಾಗ ಕರೆಕ್ಟ್ ಆಗತ್ತೆ. ಅದೆಲ್ಲ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಆಲೋಚನೆ ಮಾಡಿ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅಷ್ಟೇ. ಅದೇ ಸಿಸ್ಟಮ್ಯಾಟಿಕ್ ಆಗಿದೆ. ಹೌದು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ವರಕೂಡು ಕೃಷ್ಣಗೌಡ ಅವರು ಹೇಳ್ತಾ ಇದ್ರು, ನಾನು ಸಬ್ಸಿಡಿ ಗೋಜಿಗೆ ಹೋಗಿಲ್ಲ, ಯಾಕಂದ್ರೆ ಮೊದಲು ನಂದು ಒಂದು ಸ್ವಲ್ಪ ಸಾಲ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡೋಕೆ ನಂದು ಸ್ವಲ್ಪ ಜಮೀನನ್ನ ಮಾರಿ ಈ ರೀತಿ ಒಂದು ವೈಜ್ಞಾನಿಕವಾಗಿ ಒಂದು ಅಟ್ಟದ ಪದ್ಧತಿಯಲ್ಲಿ ನಾನು ಆಡು ಸಾಕಾಣಿಕೆ ಮಾಡಿದೆ. ಮೊದಲು ಒಂದು 3ರಿಂದ ಈಗ ಒಂದು 40 ಮಾಡಿದ್ದೀನಿ. ಹಾಗಾಗಿ ನಂದು ಇದರಲ್ಲೂ ಕೂಡ ನಾನು ಲಾಭ ಕಂಡ್ಕೊಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರು. ಇನ್ನೂ ಇವ್ರನ್ನ ಮಾತಾಡ್ಸೋದಿದೆ. ಮುಂದಿನ ಕಂತಿನಲ್ಲಿ ಯಾವ ರೀತಿ ಒಂದು ಆಡು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಈ ಒಂದು ಅಟ್ಟದ ಪದ್ಧತಿಯಲ್ಲಿ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.